ಪ್ರಜ್ವಲ್ ಪೆಂಡ್ರೈವ್ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಸಂಕಷ್ಟ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಕಾನೂನು ತೂಗುಗತಿ. ಪ್ರಜ್ವಲ್ನ ಸಾಮೂಹಿಕ ಅತ್ಯಾಚಾರಿ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ರು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ PIL ದಾಖಲಾಗಿದೆ. ರಾಹುಲ್ ಗಾಂಧಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ರು. ಸಾರ್ವಜನಿಕ ಭಾಷಣ ಮಾಡಿದ್ರು ರಾಹುಲ್ ಗಾಂಧಿ. ಈ ವೇಳೆ ಪ್ರಜ್ವಲ್ ರನ್ನ ಸಾಮೂಹಿಕ ಅತ್ಯಾಚಾರಿ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಈಗ ದೂರು ದಾಖಲು ಮಾಡಿದ್ದಾರೆ. ರಾಮು ಎಂಬುವರಿಂದ ರಾಹುಲ್ ಗಾಂಧಿ ವಿರುದ್ಧ PIL ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇದುವರೆಗೆ ಆರೋಪ ಸಾಬೀತಾಗಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಲಭಿಸಿಲ್ಲ. ರಾಹುಲ್ ಹೇಳಿರುವಂತೆ ಯಾವ ಮಹಿಳೆಯರು ದೂರು ನೀಡಿಲ್ಲ. ಆದ್ರೂ ಪ್ರಜ್ವಲ್ ರನ್ನ ಸಾಮೂಹಿಕ ಅತ್ಯಾಚಾರಿ ಅಂತ ನಿಂದನೆ ಮಾಡಿದ್ರು. ಹೀಗಾಗಿ ರಾಹುಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ರಾಹುಲ್ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಬೇಕು ಅಂತ ಈಗ ಆಗ್ರಹಿಸಲಾಗಿದೆ. ಅಂದ್ರೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಈಗ ರಾಹುಲ್ ಗಾಂಧಿಗೆ ನಿಜಕ್ಕೂ ಕೂಡ ಸಂಕಷ್ಟ ಅಂತೂ ಎದುರಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯಾವತ್ತೋ ಏನೋ ಮಾತನಾಡಿದ್ರು, ಅದಕ್ಕೆ ಈಗ ಪಶ್ಚಾತ್ತಾಪ ಪಡುವಂತ ಸಮಯ. ಪ್ರಜ್ವಲ್ ಅವರನ್ನ ಸಾಮೂಹಿಕ ಅತ್ಯಾಚಾರಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಅದರ ವಿರುದ್ಧ ಈಗ PIL ದಾಖಲಾಗಿದೆ. ರಾಹುಲ್ ಗಾಂಧಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಅಂದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಾಖಲು ಮಾಡಲಾಗಿದೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ, ಅಂದ್ರೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸಾರ್ವಜನಿಕ ಭಾಷಣ ಮಾಡ್ತಾ ಇದ್ರು ರಾಹುಲ್ ಗಾಂಧಿ. ಈ ವೇಳೆ ಪ್ರಜ್ವಲ್ ರೇವಣ್ಣ ಇದಾರಲ್ಲ, ಅವರು ಸಾಮೂಹಿಕ ಅತ್ಯಾಚಾರಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ರು. ಹಾಗಾಗಿನೇ ಅಖಿಲ ಭಾರತದ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಅಂದ್ರೆ ರಾಮು ಅವರು ದೂರನ್ನ ನೀಡಿರ್ತಾರೆ. ಅದರ ಆಧಾರದ ಮೇಲೆ ಈಗ PIL ದಾಖಲಾಗಿದೆ.